ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಕರ್ನಾಟಕ ರಾಜ್ಯ ಕಾಂಗ್ರೆಸ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕರುನಾಡಿನ ಗದ್ದುಗೆ ಏರಲು ಪ್ರಯೋಗಿಸಿದ್ದ ಅಸ್ತ್ರವೇ ಪಂಚ ಗ್ಯಾರಂಟಿ ಯೋಜನೆಗಳು. ಅವುಗಳಲ್ಲಿ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಯೋಜನೆಗಳು ಸೇರಿವೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಕೊಂಡಿತ್ತು. ಆದರೆ ಈಗ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಪೈಕಿ 2 ಜನಪ್ರಿಯ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದ್ದು ಫಲಾನುಭವಿಗಳಿಗೆ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರತಿ ತಿಂಗಳು ಮನೆ ಯಜಮಾನಿಗೆ 2,000 ರೂಪಾಯಿ ಆರ್ಥಿಕ ಸಹಾಯ ಒದಗಿಸುವ ಗೃಹಲಕ್ಷ್ಮಿ ಯೋಜನೆ ಹಾಗೂ ಪ್ರತಿ ಮನೆಗೆ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಒದಗಿಸುವ ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸುವ ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದ್ದು, ಈ 2 ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಸಮಗ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಈ ಮೂಲಕ ಕೆಲವರ ಗೃಹಲಕ್ಷ್ಮಿ ಹಣಕ್ಕೂ ಕತ್ತರಿ ಬೀಳುವಂತಹ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಗೃಹಜ್ಯೋತಿಯೂ ಕೂಡ ಕಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಅನರ್ಹ ಫಲಾನುಭವಿಗಳ ಹೆಸರನ್ನ ಈ ಪಟ್ಟಿಯಿಂದ ಕೈಬಿಡುವುದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಪ್ರಮುಖ ಉದ್ದೇಶ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಧನ ಸಹಾಯ ಮಾಡೋದು. ಆದರೆ ತೆರಿಗೆ ಪಾವತಿಸುವವರು ಸಹ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೊಡುವಂತಹ 2,000 ರೂಪಾಯಿ ಹಣನ ಪಡಿತಾ ಇದ್ದಾರೆ. ಒಂದೇ ಮನೆಯಲ್ಲಿ ಇಬ್ಬರು ಪಡೆದಿರ್ತಾ ಇರ್ತಾರೆ. ಕೆಲವರು ಒಂದೇ ಮನೆಯಲ್ಲಿದ್ದು 3 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡಿತಾ ಇರೋದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಅಂದ್ರೆ ಮೃತಪಟ್ಟಿರುವವರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಮಹತ್ವದ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಗೃಹಜ್ಯೋತಿ ಯೋಜನೆಯಲ್ಲೂ ಕೂಡ ಅಕ್ರಮ ಕಂಡು ಬಂದಿರುವಂಥದ್ದು. ತೆರಿಗೆ ಪಾವತಿದಾರರು ಸರ್ಕಾರದ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಒಂದಕ್ಕಿಂತ ಹೆಚ್ಚು ಸ್ವಂತ ಮನೆ ಹೊಂದಿರುವವರು ಕೂಡ ಅಥವಾ ಗಂಡ, ಹೆಂಡತಿ ಅಥವಾ ಕುಟುಂಬಸ್ಥರು ಯಾರಾದರೂ ಹೆಸರಲ್ಲಿ ಗೃಹಜ್ಯೋತಿ ಯೋಜನೆಯ ಪ್ರಯೋಜನವನ್ನ ಪಡಿತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾದ್ರೆ ಸರ್ಕಾರದ ಉದ್ದೇಶ ಏನು ಅಂತ ನೋಡೋದಾದ್ರೆ, ಈ 2 ಯೋಜನೆಗಳಲ್ಲಿ ಅಕ್ರಮಗಳಿಗೆ ಕಡಿವಾಣ ಹಾಕಿ ಸರ್ಕಾರದ ಹಣವನ್ನ ಪೋಲು ಆಗೋದನ್ನ ತಪ್ಪಿಸೋದು, ಸರ್ಕಾರಿ ಯೋಜನೆಗಳಲ್ಲಿ ಪಾರದರ್ಶಕತೆ ತರುವ ಮೂಲಕ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರ ಈಗ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸಲು ನಿರ್ಧರಿಸಿದೆ. 1,24,00,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ರಾಜ್ಯದಲ್ಲಿದ್ದು, ಈಗಾಗಲೇ ಫಲಾನುಭವಿಗಳ ಸಂಖ್ಯೆ ದೊಡ್ಡದಿದೆ. ಇಷ್ಟು ದೊಡ್ಡ ಪ್ರಮಾಣದ ಫಲಾನುಭವಿಗಳ ಪಟ್ಟಿಯಲ್ಲಿ ಹಲವು ತಾಂತ್ರಿಕ ದೋಷಗಳು ಹಾಗೂ ನಿಯಮ ಉಲ್ಲಂಘನೆ ಆಗಿರುವುದು ಪತ್ತೆಯಾಗಿದ್ದು, ಹೀಗಾಗಿ ಪರಿಷ್ಕರಣೆ ಅಗತ್ಯ ಆಗಿದೆ ಅಂತ ಸರ್ಕಾರ ಹೇಳಿದೆ. ಹಾಗಾದ್ರೆ ಈ ಪರಿಷ್ಕರಣೆ ಆದರೆ ಯಾರಿಗೆಲ್ಲ ತೊಂದರೆ ಆಗತ್ತೆ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಸರ್ಕಾರದ ಕಠಿಣ ನಿರ್ಧಾರ ಯಾರಿಗೆಲ್ಲ ಸಂಕಷ್ಟ ಅಂತ ನೋಡೋಣ. ಆಲ್ರೆಡಿ ನಾನು ಹೇಳಿದ ಹಾಗೆ ಸುಮಾರು 1.24 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ಕೋಟ್ಯಾಂತರ ಜನ ಗೃಹಜ್ಯೋತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳ ಪಟ್ಟಿ ಪರಿಶೀಲಿಸುವುದರಿಂದ ಈ 2 ಮಹತ್ವದ ಯೋಜನೆಗಳಲ್ಲಿ ಅಕ್ರಮವಾಗಿ ಸರ್ಕಾರದ ಯೋಜನೆಯ ಫಲಾನುಭವ ಪಡಿತಾ ಇರುವವರಿಗೂ ಕೂಡ ಸಂಕಷ್ಟ ಎದುರಾಗಲಿದೆ. ಇನ್ನು 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸತ್ತವರಿಗೂ ಯೋಜನೆಯ ಹಣ ಹೋಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ ಕೆಲವು ಮಹಿಳೆಯರು ಮೃತಪಟ್ಟಿದ್ರು ಕೂಡ ಅವರ ಬ್ಯಾಂಕ್ ಖಾತೆಗಳಿಗೆ ಇಂದಿಗೂ ನಿಯಮಿತವಾಗಿ ಹಣ ಸಂದಾಯ ಆಗ್ತಾ ಇದೆ. ಫೋನ್ ನಂಬರ್ ಯಾರದ್ದೋ ಕೊಟ್ಟಿದ್ದಾರೆ, ಸರಿಯಾದ ಫಲಾನುಭವಿಗಳಿಗೆ ಹೋಗ್ತಿದೆಯಾ ಗೊತ್ತಿಲ್ಲ, ಅದಕ್ಕೆ ಸರಿಯಾದ ದಾಖಲೆ ಕೊಡಿ ಅಂತ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತಹ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ಇನ್ನು ಒಂದು ರೇಷನ್ ಕಾರ್ಡ್ ಅಥವಾ ಒಂದು ಕುಟುಂಬದ ಯಜಮಾನಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗಬೇಕು. ಆದರೆ ತಾಂತ್ರಿಕ ದೋಷಗಳಿಂದಾಗಿ ಸಾಕಷ್ಟು ಜನ, ಒಂದು ಮನೆಯಲ್ಲಿ 2 ಜನ 3 ಜನ ಹಿಂಗೆ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆ ಕಾದಿದೆ ಶಾಕ್ ಅಂತ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹರಲ್ಲದ ಮತ್ತು ನಕಲಿ ಫಲಾನುಭವಿಗಳನ್ನು ಪತ್ತೆ ಹಚ್ಚೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ತಿದೆ. ಇದರಿಂದಾಗಿ ಇವರೆಲ್ಲರಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಲಿದೆ.
ಆಗಲಿದೆ. ಯಾರ್ಯಾರು ಅಂತ ನೋಡೋದಾದ್ರೆ ಆದಾಯ ತೆರಿಗೆ ಮತ್ತು GST ಪಾವತಿದಾರರು, ಮನೆಯ ಯಜಮಾನಿ ಅಥವಾ ಆಕೆಯ ಪತಿ ಆದಾಯ ತೆರಿಗೆ ಪಾವತಿಸ್ತಾ ಇದ್ರೆ ಅಥವಾ GST ರಿಟರ್ನ್ಸ್ ಸಲ್ಲಿಸ್ತಾ ಇದ್ರೆ ಅಂತಹ ಕುಟುಂಬಗಳು ಈ ಯೋಜನೆಗೆ ಅರ್ಹರಲ್ಲ. IT ಇಲಾಖೆಯ ಡೇಟಾ ಜೊತೆ ತಾಳೆ ನೋಡಿ ಈಗಾಗಲೇ ಲಕ್ಷಾಂತರ ಅನರ್ಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಮುಂದೆ ಕೂಡ ಇದೇ ರೀತಿ ಇದ್ರೆ ಅನರ್ಹರಾಗ್ತಾರೆ. ಇನ್ನು ಸರ್ಕಾರಿ ನೌಕರರ ಕುಟುಂಬಗಳು, ಕುಟುಂಬದ ಮುಖ್ಯಸ್ಥರು ಅಥವಾ ಅವರ ಸಂಗಾತಿ ಸರ್ಕಾರಿ ನೌಕರರಾಗಿದ್ರೆ ಅವರಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ಇಂತಹ ಖಾತೆಗಳನ್ನು ಗುರುತಿಸಿ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಮೃತರ ಹೆಸರಲ್ಲಿ ಹಣ ಪಡಿತಾ ಇದ್ದವರು, ಮರಣ ಹೊಂದಿದ ಮಹಿಳೆಯರ ಹೆಸರಲ್ಲಿಯೂ 2,000 ರೂಪಾಯಿ ಹಣ ಜಮೆಯಾಗ್ತಾ ಇದ್ದು ಸರ್ಕಾರದ ಆಡಿಟ್ ಅಲ್ಲಿ ಗೊತ್ತಾಗಿರೋದ್ರಿಂದ ಈಗ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆಯನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ಮತ್ತು ಜನನ ಮರಣ ಪೋರ್ಟಲ್ ಜೊತೆಗೆ ಲಿಂಕ್ ಮಾಡಲಾಗ್ತಾ ಇದೆ. ಬ್ಯಾಂಕ್ KYC ಮತ್ತು ಆಧಾರ್ ಲಿಂಕ್ ಇಲ್ಲದವರು ಆಧಾರ್ ಕಾರ್ಡ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಆಗದೇ ಇದ್ರೆ, ತಪ್ಪು ರೇಷನ್ ಕಾರ್ಡ್ ಮಾಹಿತಿ ಅಥವಾ KYC ಅಪೂರ್ಣವಾಗಿರುವ ಖಾತೆಗಳಿಗೆ ಸದ್ಯ ಹಣ ವರ್ಗಾವಣೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗುತ್ತೆ. ಇದರ ಅರ್ಹತೆ ಮತ್ತು ಪ್ರಸ್ತುತ ಸ್ಥಿತಿಯನ್ನು ನಾವು ನೋಡೋದಾದ್ರೆ ತೆರಿಗೆದಾರರು, ಸರ್ಕಾರಿ ನೌಕರರು ಖಾಯಂ ಆಗಿ ರದ್ದಾಗಿದೆ. ಅವರಿಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ. ನಿಜವಾದ ಅರ್ಹ ಫಲಾನುಭವಿಗಳು ಸಕ್ರಿಯರಾಗಿರಬೇಕಾಗುತ್ತೆ, ಅವರಿಗೆ ಹಣ ಜಮೆಯಾಗುತ್ತೆ. ಆಧಾರ್ ಮತ್ತು ಬ್ಯಾಂಕ್ ಖಾತೆ ಜೋಡಣೆ ಇರೋದನ್ನ ಖಚಿತಪಡಿಸಿಕೊಳ್ಬೇಕು. ದಾಖಲೆ ಲೋಪ ಇರುವ ಖಾತೆಗಳಿಗೆ ತಾತ್ಕಾಲಿಕವಾಗಿ ಈಗಾಗಲೇ ತಡೆ ನೀಡಲಾಗುತ್ತೆ. ನೀವು ಅರ್ಹರಾಗಿದ್ರೂ ಕೂಡ ಒಂದು ವೇಳೆ ತಡೆ ಹಿಡಿದ್ರೆ ಆಗ ನೀವು ಹತ್ತಿರದ ಗ್ರಾಮ 1 ಕರ್ನಾಟಕ 1 ಕೇಂದ್ರದಲ್ಲಿ KYC ಮಾಡಿ ನಿಮ್ಮ ಖಾತೆಗೆ ಹಣ ಬರೋದು ನಿಂತಿದ್ರೆ ಹತ್ತಿರದ ಬೆಂಗಳೂರು 1 ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ಮತ್ತು ಈ ಆಧಾರನ್ನ KYC ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗಾಗಿ ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಹ ಫಲಾನುಭವಿಗಳ ಅಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಇದುವೇ ಹೊತ್ತಿನ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.